ಆಗಸ್ಟ್ 1ರಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಅನುಷ್ಠಾನ. ಹಾಗಾಗಿ ಈಗ ವೇತನ ನಿಗದಿ ನಿಯಮ ಹೇಗಿರುತ್ತೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಡೀಟೇಲನ್ನು ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವೀಕ್ಷಕರೇ, ದಯವಿಟ್ಟು ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ಸೊ ಹಾಗಾಗಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ನೀವು 1/7/2022 ಜುಲೈ 1/2022 ನಿಮ್ಮ ಮೂಲ ವೇತನ ಎಷ್ಟಿದೆ ಅನ್ನೋದರ ಬಗ್ಗೆ ಒಂದು ಸೈಡಿಗೆ ಬರ್ಕೊರಿ. ಓಕೆ, ಇಲ್ಲಿ ಎಕ್ಸಾಂಪಲನ್ನು ತೊಗೊಂಡಿದ್ದು ನಾನು. ಒಬ್ಬ ಎಕ್ಸ್ ಅನ್ನುವ ಸರ್ಕಾರಿ ನೌಕರನ 1/7/2022 ಮೂಲ ವೇತನ 36,000 ರೂಪಾಯಿ ಇರುತ್ತೆ. ಅದೇ ಥರ 31% ತುಟ್ಟಿ ಭತ್ಯೆ ಇದೆ. ಓಕೆ, ಜುಲೈ 1/2022 31% ತುಟ್ಟಿ ಭತ್ಯೆ. ಮೂಲ ವೇತನ 36,000 ರೂಪಾಯಿ. ಇದಕ್ಕೆ 31% ತುಟ್ಟಿ ಭತ್ಯೆಯನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ 36,000 31% ತುಟ್ಟಿ ಭತ್ಯೆ ಎಷ್ಟಾಗುತ್ತೆ? 11,160 ರೂಪಾಯಿ ಆಗುತ್ತೆ. ಈಗ ಸರ್ಕಾರದಿಂದ 27.50 ಫಿಟ್ಮೆಂಟ್ ಏನು ಕೊಟ್ಟಿದ್ದಾರೆ, ನಿಮ್ಮ ಮೂಲ ವೇತನ 36,000ಕ್ಕೆ 27.50 ಫಿಟ್ಮೆಂಟನ್ನು ಆ್ಯಡಪ್ ಮಾಡಿದರೆ 9,900 ರೂಪಾಯಿ ಆಗುತ್ತೆ. ಈ ಮೂರನ್ನು ಸೇರಿಸಿ ಈಗ ನಿಮ್ಮ ಹೊಸ ಬೇಸಿಕ್ ಆಗುತ್ತೆ 57,060 ರೂಪಾಯಿ. ಇದೇ ಥರ 2022 ನಿಮ್ಮ ಮೂಲ ವೇತನ ಎಷ್ಟಿದೆ ಅದನ್ನು ಬರ್ಕೋರಿ. ಅದಕ್ಕೆ 31% DA, 27.50% ಫಿಟ್ಮೆಂಟ್ ಆ್ಯಡ್ ಮಾಡಿದರೆ ನಿಮ್ಮ ಹೊಸ ಬೇಸಿಕ್ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಒಂದು ಎಕ್ಸಾಂಪಲ್ ಏನು ತೊಗೊಂಡಿವಿ, 36,000 ರೂಪಾಯಿದು ಎಕ್ಸಾಂಪಲ್. ಇದಕ್ಕೆ ಟೋಟಲ್ ಹೊಸ ಬೇಸಿಕ್ ಎಷ್ಟಾಗುತ್ತೆ ಅಂದರೆ 57,060 ರೂಪಾಯಿ ಆಗುತ್ತೆ. ಸೊ ಈಗ 57,060ಕ್ಕೆ ಮುಂದಿನ ಇದರ ಸಮ ಮೂಲ ವೇತನ ಎಷ್ಟಿದೆ ಅಂತ ಚೆಕ್ ಮಾಡಬೇಕು ನೀವು. ಹೊಸ ಏನು ಮೂಲ ವೇತನದ ಹೊಸ ವೇತನ ಶ್ರೇಣಿಗಳನ್ನು ಲಿಸ್ಟ್ ಬಿಟ್ಟಿದ್ದಾರೆ, ಆ ಒಂದು ಹೊಸ ಮೂಲ ವೇತನ ಶ್ರೇಣಿಗಳಲ್ಲಿ 57,060 ರೂಪಾಯಿ ಎಲ್ಲಿ ಕುಂದಿರುತ್ತೆ, ನಿಮ್ಮ ಸಮ ಮೂಲ ವೇತನ ಎಲ್ಲಿ ಆಗುತ್ತೆ ಅಂತ ನೋಡ್ತಾ ಬಂದರೆ 58,300 ರೂಪಾಯಿ ಆಗುತ್ತೆ. ಓಕೆ, ನಿಯರ್ಲಿ 58,300 ನಿಯರ್ ಇದೆ, 57,060 ರೂಪೀಸ್. ಓಕೆ, ಸೊ ಇದು ನಿಮ್ಮ ಹೊಸ ಬೇಸಿಕ್. ಈಗ ಮತ್ತೆ 2023 ಜುಲೈನಲ್ಲಿ ವಾರ್ಷಿಕ ಬಡ್ತಿ 1,500 ರೂಪಾಯಿ. 15 ವರ್ಷದ ಟೈಮ್ ಬಾಂಡ್ ಇದು ಕೂಡ 1,500 ರೂಪಾಯಿ. ಜುಲೈ 2024 ವಾರ್ಷಿಕ ಬಡ್ತಿ. ಈ ಮೂರು ಇನ್ಕ್ರಿಮೆಂಟ್ ಏನಿದೆ 1,500 ರೂಪಾಯಿ ನಿಮ್ಗೆ ಎಷ್ಟು ಇದೆ ಅಂತ ನೀವು ಬರ್ಕೋರಿ. ಓಕೆ, ಇಲ್ಲಿ ಎಷ್ಟು 2023 ಜುಲೈನಿಂದ ಹಿಡಿದಿದ್ದಾರೆ. ಸೊ 1,500 ಟೋಟಲ್ ಆಗಿ 58,300 ರೂಪಾಯಿ ಪ್ಲಸ್ ಈ ಮೂರು 1,500 ರೂಪಾಯಿ ಆ್ಯಡ್ ಮಾಡಿದರೆ ನಿಮ್ಮ ಹೊಸ ಬೇಸಿಕ್ ಬಂದುಬಿಟ್ಟು 62,800 ರೂಪಾಯಿ ಆಗುತ್ತೆ. ನೀವು ಕೂಡ ನಿಮಗೆ ಕೊಟ್ಟಿರುವ ಇನ್ಕ್ರಿಮೆಂಟನ್ನು ನ್ಯೂ ಬೇಸಿಕ್ನಲ್ಲಿ ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ ಅಂತ ನೋಡ್ತಾ ಬನ್ನಿ. ಅದಾದ ಮೇಲೆ ಈಗ ತುಟ್ಟಿ ಭತ್ಯೆ 1/1/2023 4% ಇತ್ತು. 1/7/2023 3.75, 1/4/2024 3.75, ಟೋಟಲ್ ಆಗಿ 11.50. ಓಕೆ, ಸೊ ಈಗ ವೇತನ ಆಯೋಗದ ಶಿಫಾರಸ್ಸಿನಂತೆ ಕೇಂದ್ರದ 0.72 DA 1%ಗೆ ಏನು 1%ಗೆ ಎಷ್ಟು ಕೊಡ್ತಾ ಇದ್ದಾರೆ ನಿಮಗೆ? ಈಗ 0.72 ಕೊಡ್ತಾ ಇದ್ದಾರೆ. ಸೊ ಇದು 11.50 ಅಂದರೆ 12 ಹಿಡೀರಿ. ಸೊ 12 ಇಂಟು 0.72 ಮಾಡಿದರೆ 8.50 ನಿಮಗೆ ಈಗ ಪ್ರಸ್ತುತ DA ಏನಿರುತ್ತೆ 8.50 ಇರುತ್ತೆ. ಸೊ ಹೊಸ ತುಟ್ಟಿ ಭತ್ಯೆ 8.50. ಈಗ ನಿಮಗೆ ಆಗಸ್ಟ್ ತಿಂಗಳ ಮೂಲ ವೇತನ ಎಷ್ಟಿರುತ್ತೆ ಹೊಸ ಬೇಸಿಕ್? 62,800. ಇದಕ್ಕೆ 8% DA 8.5% DA ಹಿಡಿದಾಗ 55,338 ರೂಪಾಯಿ ಆಗುತ್ತೆ. HRA ಕೂಡ ವಲಯವಾರು ಇದೆ, 4,710 ರೂಪಾಯಿ. ಮೆಡಿಕಲ್ ಅಲವೆನ್ಸ್ 500. ಸೊ ಒಟ್ಟು ಗ್ರಾಸ್ ಸ್ಯಾಲ್ರಿ ಎಷ್ಟಾಗುತ್ತೆ? 73,348 ರೂಪಾಯಿ ಆಗುತ್ತೆ. ಸೊ 2024 ಜೂನ್ ತಿಂಗಳ ವೇತನ 63,683. ಈಗ ಒಟ್ಟು ವೇತನ ಆಗಸ್ಟ್ನಿಂದ ಎಷ್ಟಾಗುತ್ತೆ? 73,378. ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ ನೋಡಿದ್ರೆ 9,665 ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ. ಇದೇ ಥರ ನೀವು ಕೂಡ ಕಂಪ್ಲೀಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಓಕೆ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ. ನಿಮ್ಮ ಬೇಸಿಕ್ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆಯೂ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.